ಈ ಊಟನೂ ಮಾಡಿ ಅಮೌಂಟು ಪೇ ಮಾಡಿದ್ರು ರ್ಯಾಪಿಡೋ ರೈಡ್ಗೆ. ತುಂಬ ಖುಷಿಯಾಗೋಯ್ತು ಇವತ್ತು. ಇದೇ ನನಗೆ ಇವತ್ತು ಒಂಥರ ಸ್ಪೆಷಲ್ ಮೂಮೆಂಟ್. ನೋಡಿ 3 ಗಂಟೆಲಿ ನಿಮ್ಮ ಹತ್ರ ವೀಡಿಯೋ ಮಾಡಿದ್ದು. 3:20ಕ್ಕೆಲ್ಲ ಆಲ್ರೆಡಿ ಮೆಜೆಸ್ಟಿಕ್ಕಲ್ಲಿ ಇದ್ದೀನಿ ಗೈಸ್. ಲಿಟ್ರಲಿ ಗೈಸ್ ಮನುಷ್ಯ ತುಂಬ ಒಳ್ಳೆಯವರು, ತುಂಬ ಅಂದರೆ ತುಂಬ ಒಳ್ಳೆಯವರು. ಮೈಸೂರವ್ರು ಅನ್ಸುತ್ತೆ, ಮೈಸೂರವರು. ಆದರೂ ವೀಡಿಯೋ ಮಾಡ್ತಾ ಇದ್ದೀನಿ. ನೋಡಿದವರು ಇಷ್ಟ ಅನ್ಕೊಬೋದು, ಅನ್ಕೊಂಡೆ ನಮಗೆ ಹಂಗೆ. ಹಾಯ್ ಗೈಸ್, ಎಲ್ಲರೂ ನಮಸ್ಕಾರ. ನನ್ನ ಮತ್ತೊಂದು ಲಾಗ್ ಗೇಮ್ಗೆ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಚಲಿಯೇ ಶುರು करते हैं. ಏನಂದರೆ ಇವತ್ತು ಕ್ಲಾಸ್ ಇಲ್ಲ, ಏನಿಲ್ಲ. ನಮ್ಮಮ್ಮನ ಕೆಲಸಕ್ಕೆ ಹೋಗಿಲ್ಲ. ನೋಡಿ ಕಿಚನಲ್ಲಿ ಅಡುಗೆ ಬಿಸಿ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಡೈರೆಕ್ಟು ಮುಖ ತೊಳ್ಕೊಂಡು ಬಂದಿದ್ದೀವಿ. ಏನು ಸ್ಪೆಷಲು ಅಂದರೆ ಲಾಸ್ಟ್ ನೈಟ್ ನಿಮಗೆ ತೋರಿಸ್ದೆ ಅಲ್ವಾ, ಫಿಶ್ ಮಾಡಿದ್ರು ನಮ್ಮಮ್ಮ ಅಂತ. ಏನು ಸ್ಪೆಷಲ್ ಅಂದರೆ ಅವತ್ತು ಫಿಶ್ ಮಾಡಿದಾಗ ನೆಕ್ಸ್ಟ್ ಡೇ ತಿನ್ಬೇಕು ಗೈಸ್, ಅವಾಗೇ ತುಂಬ ಟೇಸ್ಟ್ ಬರೋದು. ನೆಕ್ಸ್ಟ್ ಡೇ ಹಳೆ ಅಂದರೆ ಒಂದು ದಿನ ಹಿಂದೆ ಮಾಡಿದ್ದೀವಲ್ಲ, ಅದು ತಿಂದರೆ ತುಂಬ ಟೇಸ್ಟ್ ಬರೋದು. ಅದಕ್ಕೆ ನೋಡಿ ಲಾಸ್ಟ್ ಡೇ ಮೀನು ಸಾರು, ಮೀನು ಫ್ರೈ ಎತ್ತಿಕೊಂಡಿದ್ದೆ. ನೆಕ್ಸ್ಟ್ ಡೇ ತಿಂದರೆ ಚೆನ್ನಾಗಿರುತ್ತೆ ಅಂತ ಇವಾಗ ತಿಂತಾಯಿದ್ದೀನಿ. ಬ್ಯಾಟಿಂಗ್ ಮಾಡೋಣ ಬನ್ನಿ ಗೈಸ್. ನಂದು ಊಟ ಆಯಿತು. ಇವಾಗ ಇಲ್ಲಿ ನೋಡಿ ನಮ್ಮ ಡಾಗಿಗೆ ಊಟ ರೆಡಿ ಇದೆ. ಇದು ಫಿಶ್ಶು ಮೀಲು. ಆ ನಾಯಿ ಯಾವಾಗಲೇ ತಿಂತು, ಇವಾಗ ನಮ್ಮ ನಾಯಿ ಬಂದಿದೆ. ಇವಾಗ ಇದಕ್ಕೆ ಹಿಂಗೆ ಆಗ್ತಾ ಇದೀನಿ ಗೈಸ್. ನೋಡಿ ಹಾಕಿದ್ದೀನಿ. ಇವಾಗ ಅಣ್ಣ ಬ್ಯಾಟಿಂಗ್ ಮಾಡ್ತಾರೆ. ಮಾಡು ಇವಾಗ ಎಡಿಟ್ ಮಾಡಬೇಕು ಗೈಸ್, ಲಾಗ್ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ನಮ್ಮ ನಡೆ ರ್ಯಾಪಿಡೋ ಕಡೆ ಬನ್ನಿ. ಇವಾಗ ಸದ್ಯಕ್ಕೆ ಎಡಿಟ್ ಮಾಡೋಣ. ಈ ತಟ್ಟೆ ತೊಳೆಯಕ್ಕೆ ಕೊಟ್ಟು ನಮ್ಮಮ್ಮನ ಹತ್ರ. A few moments later. ಮೀನು ತಿಂದು ಊಟ ಎಲ್ಲ ಮುಗಿಸ್ಕೊಂಡು ಎಡಿಟ್ ಮಾಡಾಯಿತು. ಎಡಿಟ್ ಮಾಡಿ ಒಂದು 2 ಅವರ್ ನಿದ್ದೆ ಮಾಡಿದೆ. ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು, ನಿದ್ದೆನೂ ಮಾಡಿದೆ. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರ್ಯಾಪಿಡೋ ಹೋಗಿ ರೆಡಿ ಆಗಿದ್ದೀನಿ. ಅದಕ್ಕಿಂತ ಮುಂಚೆ ಗೈಸ್ ಇವಾಗ ಕಿಚನಲ್ಲಿ ಹೋಗಿ ಒಂದು ಸ್ಪೂನ್ ಎತ್ಕೊಂಡು ನಾವೇನು ಮಾಡೋದಂದರೆ ಫ್ರಿಜ್ಜಿಂಗ್ ಓಪನ್ ಮಾಡಿದ್ರೆ ಇಲ್ಲಿ ಒಂದು ಐಸ್ ಕ್ರೀಮ್ ಡಬ್ಬ ಇದೆ. ಲ್ಯಾಟ್ರಿ ಐಸ್ ಕ್ರೀಮ್ ಡಬ್ಬ ಎತ್ಕೊಳ್ಳೋಣ. ನಮ್ಮಮ್ಮ ಆ್ಯಕ್ಚುಲಿ ತಂದಿದ್ರು, ನಮ್ಮಮ್ಮ ಅದನ್ನು ತಿಂದಿದ್ದಿಲ್ಲ, ನನಗೆ ತಂದಿದ್ದರು. ಇವಾಗ ಇದನ್ನು ಓಪನ್ ಮಾಡಿ ತಿನ್ನೋಣ ಗೈಸ್. ಇದು ಬಂದ್ಬಿಟ್ಟು ವೆನಿಲಾ ಫ್ಲೇವರ್ ಗೈಸ್. ವೆನಿಲಾ ಓಪನ್ ಮಾಡ್ತಾಯಿದ್ದೀನಿ. ಚಲ್ಬೋದು, ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಐಸ್ ಕ್ರೀಮ್ ಗೈಸ್. ಫೈನಲಿ ಓಪನ್ ಮಾಡಿದ್ನಿ ನೋಡಿ ಗೈಸ್. ಇದಕ್ಕೆ ತುಂಬ ಇರೋದು ವೆನಿಲಾ ಐಸ್ ಕ್ರೀಮ್. ಇವಾಗ ತಿನ್ನೋಣ ಬನ್ನಿ ಗೈಸ್. ಕೈಯಲ್ಲಿ ನಿಕ್ಬೇಕು ಫಸ್ಟು. ನೋಡಿ ಗೈಸ್ ವೆನಿಲಾ ಐಸ್ ಕ್ರೀಮ್ ತೆಗಿಲಿಕ್ಕೆ ಸಹ ಮಾಡಿ ಹೇಳೋರು. ನೀವು ತಿನ್ನಿ, ನಾನು ತಿಂತಾಯಿದ್ದೀನಿ. Nice. ಸೂಪರಾಗಿದೆ ಗೈಸ್. ತಣ್ಣಗೆ ತಿಂತಾಯಿದ್ರೆ ಸಖತ್ ಮಜಾ ಬರ್ತಾಯಿದೆ. ಈಗ ತಿಂದ್ಬಿಟ್ಟು ರ್ಯಾಪಿಡೋ ಹೋಗ್ತೀನಿ ಅಷ್ಟೇ ಗೈಸ್. ಬನ್ನಿ ರ್ಯಾಪಿಡೋ ಹೋಗೋಣ. 1 hour later. ಸದ್ಯಕ್ಕೆ ಹಿಂಗೆ ರ್ಯಾಪಿಡೋ ಮಾಡ್ಕೊಂಡು ಬಂದು ಇವಾಗ ಮೆಜೆಸ್ಟಿಕ್ಕಲ್ಲಿದ್ದೀನಿ. ನೋಡಿ ನಮ್ಮ ಮೆಜೆಸ್ಟಿಕ್ ಎಷ್ಟು ರಶ್ ಇದೆ ಅಂತ. ಟಿಕೆಟ್ ತುಂಬೋಗಿದ್ದಾವೆ, ಆಟೋದವರಿದ್ದಾರೆ, ಜನಗಳು ಓಡಾಡ್ತಾ ಇದ್ದಾರೆ. ಆದರೂ ವೀಡಿಯೋ ಮಾಡ್ತಾ ಇದ್ದೀನಿ. ನೋಡಿದವರು ಇಷ್ಟ ಅನ್ಕೊಬೋದು, ಅನ್ಕೊಂಡೆ ನಮಗೆ ಹಂಗೆ ಗೈಸ್. ಅವ್ರನ್ನ ದುಡ್ಡು ಕೊಡ್ತಾರೆ ಬರಲಿ. क्या बात है सर. ಅಷ್ಟೇ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಆರ್ಡ್ರ್ ಬಿಟ್ಟು ನೋಡಿ ಗೈಸ್. ಆರ್ಡ್ರ್ ಬಿಟ್ಟಾಗುತ್ತೆ ನೋಡ್ಕೊಂಡು ನಮ್ಮ ಹತ್ರ ಮಾತಾಡ್ತಾ ಇರ್ತೀನಿ. ನೋಡಿ ಗೈಸ್ BMTC ಬಸ್ಸು, ಜನಗಳು ಊರುಗಳು ಹೋಗುತ್ತೆ. ಆ ವಾಟ್ರ್ ವೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. A few moments later. ಗೈಸ್ ಅವಾಗಲೇ ಮೆಜೆಸ್ಟಿಕ್ಕಲ್ಲಿ ವೀಡಿಯೋ ಮಾಡಿದಾಗ 9 ಗಂಟೆ 10 ಗಂಟೆ ಆಗಿತ್ತು ಆ್ಯಕ್ಚುಲಿ. ಇವಾಗ ಟೈಮ್ ನೋಡಿದ್ರೆ ಆಲ್ಮೋಸ್ಟ್ 3 ಗಂಟೆ. ಇವಾಗ ನನಗೆ ಪೀಣ್ಯದಲ್ಲಿ ಒಂದು ಡ್ರಾಪ್ ಇತ್ತು. ನೋಡಿ ಇವರೇ ಕಸ್ಟಮರು. ಏನು ಅಂದರೆ ನನ್ನ ಊಟ ಮಾಡಿದಿಲ್ಲ ಇಷ್ಟೊತ್ತಾಯಿತು ಅಂದ್ಬಿಟ್ಟು ಇವರು ನಾನು ಒಟ್ಟಿಗೆ ಊಟ ಮಾಡಿದ್ವಿ. ಆ್ಯಕ್ಚುಲಿ ಇವರೇ ಕೊಡಿಸಿದ್ರು ಊಟ. ಈ ಊಟನೂ ಮಾಡಿ ಅಮೌಂಟು ಪೇ ಮಾಡಿದ್ರು ರ್ಯಾಪಿಡೋ ರೈಡ್ಗೆ. ತುಂಬ ಖುಷಿಯಾಗೋಯ್ತು ಇವತ್ತು. ಇದೇ ನನಗೆ ಇವತ್ತು ಒಂಥರ ಸ್ಪೆಷಲ್ ಮೂಮೆಂಟ್ ಇವತ್ತು ಡೇಗೆ. ಇವರು ಆ್ಯಕ್ಚುಲಿ ಮೈಸೂರಿಂದ ಬಂದಿರೋದು ಕಸ್ಟಮರು. ಇವಾಗ ಹೋಟ್ಲಲ್ಲಿ ಉಳ್ಕೊಂಡು ಬೆಳಗ್ಗೆ ಎದ್ದು ಮೈಸೂರಿಗೆ ಹೋಗ್ತಾರೆ. ನಾನು ಈಗ ಮನೆಗೆ ಹೋಗೋಕ್ಕಾಗಲ್ಲ, ಇಲ್ಲಿಂದ ಮನೆ ದೂರ ಇದೆ. ಫ್ರೆಂಡ್ ರೂಮ್ಗೆ ಹೋಗ್ಬೇಕು ಗೈಸ್. ಗೈಸ್ ಇಷ್ಟೊತ್ತು ಮಾತಾಡೋನಲ್ಲ, ಕಸ್ಟಮರ್ ನೋಡಿ ಹೋದರು. ಅವ್ರು ಇದ್ದರು ಅಂತ ಸ್ವಲ್ಪ ನರ್ವಸ್ ಆಯ್ತು ಮಾತಾಡೋಕ್ಕೆ. ಲಿಟ್ರಲಿ ಗೈಸ್ ಮನುಷ್ಯ ತುಂಬ ಒಳ್ಳೆಯವರು, ತುಂಬ ಅಂದರೆ ತುಂಬ ಒಳ್ಳೆಯವರು. ಮೈಸೂರವ್ರು ಅನ್ಸುತ್ತೆ, ಮೈಸೂರವರು. ಊಟ ಕೊಡಿಸಿದ್ರು. ಏನು ಚಿಕನ್ ತಂದೂರಿ ಮತ್ತು ಗೀ ರೈಸು, ಬಿರಿಯಾನಿ ರೈಸು ಎಲ್ಲ ಅವರೇ ಕೊಡಿಸಿದ್ರು. ನೋಡಿ ಇವಾಗ ಆಲ್ಮೋಸ್ಟ್ 3 ಗಂಟೆ ಆಗ್ತಾ ಬಂತು. ಇವಾಗ ಅವರು ರೂಮ್ಗೆ ಹೋದರು. ನಾನು ಫ್ರೆಂಡ್ ರೂಮ್ಗೆ ಫೋನ್ ಮಾಡ್ಕೊಂಡು ಹೋಗಬೇಕು. ಲಿಟ್ರಲಿ ಇವತ್ತು ನನಗಿದೆ ಸ್ಪೆಷಲ್ ಮೂಮೆಂಟ್ ಅಂದ್ಕೊಳ್ಳಿ. ಊಟ ಎಲ್ಲ ಕೊಡಿಸಿ ಒಂದು 500-600 ರೂಪಾಯಿ ಖರ್ಚು ಮಾಡಿ ಮತ್ತೆ ನನಗೆ ರ್ಯಾಪಿಡೋ ರೈಡ್ಗೂ 350 ರೂಪಾಯಿ ಪೇ ಮಾಡಿ, ಎಕ್ಸ್ಟ್ರಾನೇ ಪೇ ಮಾಡಿದ್ರು ಒಂದು 20 ರೂಪಾಯಿ. ಲಿಟ್ರಲಿ ನನ್ನ ಆರ್ಟ್ಗೆ ಟಚ್ ಆಗೋಯ್ತು, ತುಂಬ ಇಷ್ಟ ಆಗೋಯ್ತು. ಏನೋ ಗೊತ್ತಿಲ್ಲ ಗೈಸ್, ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ಸೋ ಅದಕ್ಕೆ ಮಾಡ್ಕೊತಾ ಇದ್ದೀನಿ.
ಫ್ರೆಂಡ್ ರೂಮ್ಗೆ ಹೋಗೋಣ ಅಂದ್ಕೊಂಡೆ, ಆದರೆ ಫ್ರೆಂಡಿಗೆ ಕಾಲ್ ಮಾಡೋಷ್ಟೊತ್ತಿಗೆ ಆರ್ಡ್ರೇ ಬಿದ್ದುಬಿಡ್ತು. ಅದಕ್ಕೆ ಆರ್ಡ್ರ್ ಹಾಕ್ಕೊಂಡು ಮೆಜೆಸ್ಟಿಕ್ ಬಂದೆ. ಮೆಜೆಸ್ಟಿಕ್ಕಿಗೆ ಅಲ್ಲಿಂದ ಬರೋಕ್ಕೆ ಬರೀ 25 ನಿಮಿಷ ಆಯಿತು ನೋಡಿ. 3 ಗಂಟೆಲಿ ನಿಮ್ಮ ಹತ್ರ ವೀಡಿಯೋ ಮಾಡಿದ್ದು. 3:20ಕ್ಕೆಲ್ಲ ಆಲ್ರೆಡಿ ಮೆಜೆಸ್ಟಿಕ್ಕಲ್ಲಿ ಇದ್ದೀನಿ ಗೈಸ್. ಮೆಜೆಸ್ಟಿಕ್ ಇದು ನೋಡಿ, ಮೆಜೆಸ್ಟಿಕ್ಕು 3:15 ಎಷ್ಟು ಖಾಲಿ ಇದೆ ಅಂತ. ಆದರೂ ಗಾಡಿಗಳು ಬರ್ತಾಯಿದ್ದಾವೆ ಗೈಸ್, ಖಾಲಿ ಏನಿಲ್ಲ ಅಷ್ಟೊಂದು, ಹಂಗಂತ ಫುಲ್ಲು ತುಂಬಿಲ್ಲ, ಲೈಟಾಗಿ ಖಾಲಿ ಇದೆ ಅಷ್ಟೇ. ಇವಾಗ ಇಲ್ಲಿಂದ ಮನೆ ನಿಯರ್ ಒಂದು 10ಇಂದ 12 ಕಿಲೋಮೀಟ್ರ್ ಇರ್ಬೋದು. ವೆಯ್ಟ್ ಮಾಡ್ತೀನಿ, ಆರ್ಡ್ರ್ ಬಿದ್ದರೆ ಹೋಗ್ತೀನಿ, ಇಲ್ಲಾಂದರೆ ಹೋಗ್ತೀನಿ. ಟೈಮ್ ಆಗುತ್ತೆ, ಮತ್ತು ನಿದ್ದೆ ಬೇರೆ ಮಾಡಬೇಕು. ವೆಯ್ಟ್ ಮಾಡೋಣ ಇರಿ. 1 hour later. ಗೈಸ್ ಫೈನಲಿ ವೆಯ್ಟ್ ಮಾಡಿದ್ದಕ್ಕೂ ರಿಸಲ್ಟ್ ಸಿಕ್ತು. ಕೊನೆಗೂ ನಮ್ಮ ಮನೆ ಸೈಡೆ ಆರ್ಡ್ರ್ ಬಿತ್ತು ಮೆಜೆಸ್ಟಿಕ್ಕಿಂದ. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡಿ ಇವಾಗ 4:20, ಆವಾಗಲೇ 3:20 ಅಲ್ವಾ, ಇವಾಗ 4:20 ಆಗಿದೆ. ನಮ್ಮ ಮನೆ ಸೈಡೆ ಆರ್ಡ್ರ್ ಬಿತ್ತು. ಕಸ್ಟಮರ್ನ ಡ್ರಾಪ್ ಮಾಡಿ ನಾನು ಮನೆ ಕಡೆ ಹೋಗ್ತಾಯಿದ್ದೀನಿ ಗೈಸ್. ನೋಡಿ 4 ಗಂಟೆಯಲ್ಲಿರೂ ಬೆಂಗಳೂರು ರೋಡುಗಳು ಹೆಂಗಿರ್ತಾವಂತ, ಖಾಲಿ ನೀರೆಲ್ಲ ಗೈಸ್. ಲಿಟ್ರಲ್ಲಿ ಗಾಡಿಗಳು ಓಡಾಡ್ತಾನೆ ಇರ್ತವೆ. ಓಡಾಡಿ ಬಿಡಲಿ, ಇವಾಗ ಹೆವಿ ನಿದ್ದೆ ಬರ್ತಿದೆ. ಅಮ್ಮ ನಡಿ ಮನೆ ಕಡೆ, ಬನ್ನಿ ಮನೆಗೆ ಹೋಗೋಣ. ನಲ್ಲಿ ಬಂದು ಮನೆಗೆ ಬಂದಾಗ ಟೈಮ್ ಎಷ್ಟಾಗೈತೆ ಅಂದರೆ ತೋರಿಸ್ತೀನಿ ಟೈಮ್ ಎಷ್ಟಾಗೈತೆ ಅಂತ. ಟೈಮ್ ಬಂದು 4:32. ನಮ್ಮಮ್ಮ ಆಲ್ರೆಡಿ ಅರ್ಧ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಇವಾಗ ನಾನು ಅಷ್ಟೇ ಮಲ್ಕೊಂಡಿದ್ದೆ. ಊಟ ಆಯ್ತು, ಹಿಂಗೂ ಕಸ್ಟಮರೇ ದೇವರಂಥ ಮನುಷ್ಯ ಕೊಡಿಸಿದ್ರು. ಹೊಟ್ಟೆ ತುಂಬ ಊಟನಾಯಿತು. ಇವಾಗ ಏನಿಲ್ಲ ಗೈಸ್, ಅಷ್ಟೇ ಮಲ್ಕೊಂಡಿದ್ದೆ. ಆಲ್ರೆಡಿ 4 ಗಂಟೆ ಅಂದರೆ ನಾಳೆ ಆಗೈತೆ, ಅಂದರೆ ಬೆಳಗ್ಗೆ ಆಗೈತೆ. ಅಂದರೆ ಈ ವಿಡಿಯೋ ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ ಗೈಸ್. डिप्रेशन में रहता हूँ हमेशा. ಇವತ್ತಿನ ಲಾಗ್ ಇಷ್ಟೇ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬೈ ಗೈಸ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ನೈಟ್ ಅಲ್ಲ, ಗುಡ್ ಮಾರ್ನಿಂಗ್, ಬೆಳಗ್ಗೆ ಆಗುತ್ತಲ್ಲ.